ಸುಮಾರು ದಿವಸ ನನಗೂ ಸಹ ಬರಬೇಕಂತ ಇತ್ತು. ನಾನು ಸಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಎಲ್ಲ ಶಾಸಕರು, ಮುಖಂಡರುಗಳೆಲ್ಲ ಸೇರಿ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕಂತ ಇದ್ವಿ. ಹಾಗಾಗಿ ಅದಕ್ಕೆ ಕಾಲ ಕೂಡಿದ್ದಿಲ್ಲ. ಜೊತೆಗೆ ನಿಮಗೆ ಗೊತ್ತು, ಅಭ್ಯರ್ಥಿ ಆದಾಗ ಸಮಸ್ಯೆಗಳು ಇರ್ತವೆ. ಈಗ 8 ಕ್ಷೇತ್ರಗಳ ಬಗ್ಗೆ ನೋಡಬೇಕು, ಕ್ಯಾನ್ವಾಸು ಎಲ್ಲ ಮೆಸ್ಟಪ್ ಆಗಿರ್ತದೆ. ಹಾಗಾಗಿ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳದೆ ದಯಮಾಡಿ ಕ್ಷಮೆ ಕೇಳ್ತಾ ಇದ್ದೀನಿ ಎಲ್ಲರಲ್ಲೂ. ತಡವಾಗಿ ಬಂದಿದ್ದು ಕ್ಷಮೆಯನ್ನು ಯಾಚಿಸ್ತಾ, ಇವತ್ತು ನೂತನವಾಗಿ ನನ್ನ ಸಂಸದನಾಗಿ ಇಡೀ ಜಿಲ್ಲೆಯ ಕ್ಷೇತ್ರದ ಜನನ ಆಯ್ಕೆ ಮಾಡಿದ್ದಾರೆ. ನೀವು ಸಹ ಒಂದು ವಾರಿಯರ್ ರೀತಿಯಲ್ಲಿ ನ್ಯಾಯಸಮ್ಮತವಾಗಿ ಚುನಾವಣೆ ನೀಡಲಿಕ್ಕೆ ಪತ್ರಕರ್ತರ ಒಂದು ಏನಂತ ಹೇಳ್ತಾರೆ ಪಾತ್ರ ತುಂಬ ಮುಖ್ಯವಾದದ್ದು. ಯಾಕಂತ ಹೇಳಿದ್ರೆ ಪತ್ರಕರ್ತರೆ ಏನಾದ್ರು ಇಲ್ಲಿ ಯಾವುದಾದ್ರೂ ಒಂದು ತಪ್ಪು ನಡೀತಾ ಇದ್ದರೆ, ಚುನಾವಣೆ ವೇಳೆಯಲ್ಲಿ ಲೋಪದೋಷ ಇದ್ದರೆ ಅದನ್ನು ಎತ್ತಿ ಇಡುವಂಥ ಕೆಲಸವನ್ನು ನಮ್ಮ ಪತ್ರಕರ್ತರು ಮಾಡ್ತಾರೆ. ಅದನ್ನು ಭಾರಿ ಅದ್ಭುತವಾಗಿ ನಮ್ಮ ಜಿಲ್ಲಾ ಎಲ್ಲ ಪತ್ರಕರ್ತರು ಮಾಡಿರೋದಕ್ಕೆ ನಾನು ಧನ್ಯವಾದ ಕೊಡ್ತೀನಿ. ಇವೆಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನನ್ನ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ನನ್ನ ಆಯ್ಕೆ ಮಾಡಿದ್ದಾರೆ. ಖುಷಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸವಾಲುಗಳು, ಜನರ ನಿರೀಕ್ಷೆ ಇದೆಲ್ಲ ಹೆಚ್ಚಿದೆ. ಜವಾಬ್ದಾರಿ ನನಗೆ ಜಾಸ್ತಿ ಇದೆ. ಸಂತೋಷ ಒಂದು ಕಡೆ, 25 ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ನನಗೆ ದಲ್ಲಿ ಇಷ್ಟು ದಿವಸ ಇರಲಿಲ್ಲ, 99 ಆದಮೇಲೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಕ್ಷಕ್ಕೆ ಅಂತ ಒಂದು ಕಡೆ ಖುಷಿ. ಆದರೆ ಇನ್ನೊಂದು ಕಡೆ ವಾಸ್ತವಿಕವಾಗಿ ಜವಾಬ್ದಾರಿ ಜಾಸ್ತಿ ಇರ್ತದೆ, ನಿರೀಕ್ಷೆ ಜಾಸ್ತಿ ಇದೆ. ಈ ಬಾರಿ ಜನದ್ದು ಈಗ ಹೊಸಬರನ್ನ ಆಯ್ಕೆ ಮಾಡಿದ್ದೀವಿ ನಾವು. ಚುನಾವಣೆ ಪ್ರಚಾರದಲ್ಲಿ ಹೊಸಬರನ್ನ ಆಯ್ಕೆ ಮಾಡಿ ಅಂತ ನಾನು ಮನವಿ ಮಾಡಿದೆ ಮತದಾರರಿಗೆ. ಅದೇ ರೀತಿ ಮಾಡಿರೋದ್ರಿಂದ ಎಲ್ಲರೂ ಒಂದು ಬದಲಾವಣೆ ಮಾಡಿದ್ದಾರೆ, ಒಂದು ನಿರೀಕ್ಷೆ ಜಾಸ್ತಿ ಇದೆ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಕೆಲಸವನ್ನು ನಾನು ಮಾಡ್ತೀನಿ. ಈಗ ತಾನೇ 15 ದಿನ ಆಗಿದೆ ಆಯ್ಕೆಯಾಗಿ. 24 ಇಲ್ಲ 25ನೇ ತಾರೀಕು ನಮ್ಮದು ಸ್ವೇರಿಂಗ್ ತಗೊಂಡು, ಅದಾದ ನಂತರ ಆಗಲೇ ಒಂದು ಬಾರಿ ನಮ್ಮ ಜಿಲ್ಲಾಧಿಕಾರಿಗಳು, CEO ಹತ್ರ, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹತ್ರ ಒಂದೊಂದು ಬಾರಿ ನಾನು ಸಮಾಲೋಚನೆಯನ್ನು ಮಾಡಿದ್ದೀನಿ. ಒಂದು ಜಿಲ್ಲೆಯ ಚಿತ್ರನ ನನಗೆ ಈ ತಿಂಗಳು ಕೊನೆ ಒಳಗಡೆ ನನಗೆಲ್ಲ ಇಲಾಖೆಯ ಒಂದು ಸ್ಪಷ್ಟ ವರದಿ ಬೇಕು ಅಂತ ಕೇಳಿದ್ದೀನಿ. ದಿಶಾ ಸಭೆ ಒಂದು ಕಡೆ ಆದರೆ, ಜಿಲ್ಲಾ ಹಂತದ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ, ಕೇಂದ್ರ ಸರ್ಕಾರದಿಂದ ನಾನೇನೇನು ಮಾಡ್ಬೋದು ಅನ್ನೋದು. ಈಗ ಉದಾಹರಣೆ ತೊಗೊಂಡ್ರೆ, ಫಸ್ಟ್ ನಮಗೆ ಕಾಡೋದೆ ಆನೆ ದಾಳಿ, ಆನೆ ಕಾರಿಡಾರ್ ಬಗ್ಗೆ. ಯಾಕಂತ ಹೇಳಿದ್ರೆ ಮೊನ್ನೆನೂ ಈಗ ಒಂದು 4 ದಿವಸದಲ್ಲೂ ಮಾಧ್ಯಮ ಮಿತ್ರರು ಸಹ ವರದಿ ಮಾಡಿದರು. ಆನೆ ದಾಳಿಯೇ ಫಸ್ಟು ನಮಗೆ ಒಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಸಕಲೇಶಪುರ ಭಾಗದಲ್ಲಿ, ಆಲೂರು ಭಾಗದಲ್ಲಿ, ಬೇಲೂರು ಭಾಗದಲ್ಲಿ ಹೋದರೆ ಆನೆ ದಾಳಿ ಆಗ್ತಾನೆ ಇರುತ್ತೆ. ಪಾಪ ಮನುಷ್ಯ ಮೃತಪಡ್ತಾನೆ, ಒಂದು ಪರಿಹಾರ ಕೊಡೋದೇ ಅದೇ ಒಂದು ಪ್ರೋಸೆಸ್ ಆಗೋಗಿದೆ. ಶಾಶ್ವತ ಪರಿಹಾರಕ್ಕೆ ಇವತ್ತಿನವರೆಗೂ ಅದನ್ನ ಕಂಡುಹಿಡಿಯೋಕ್ಕಾಗಿಲ್ಲ. ಈಗ ನಮ್ಮ ಜಿಲ್ಲೆಯ ಮಟ್ಟದ ಒಂದು ಎಲ್ಲ DCF ಎಲ್ಲ ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಮೊನ್ನೆ ನಾನು ಕೇಳ್ಕೊಂಡಿದ್ದೀನಿ, ಒಂದು 50 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸ್ಕೊಡಿ. ಖಂಡಿತವಾಗಿಯೂ ಕೇಂದ್ರ ಸರ್ಕಾರದಿಂದ ಅದು ಮಾಡಿಸ್ಕೊಟ್ಟಿದ್ದಲ್ಲಿ ಶಾಶ್ವತವಾಗಿ ನಾವು ಆನೆ ಕಾರಿಡಾರನ್ನು ಮಾಡಿ ತಾತ್ಕಾಲಿಕವಾಗಿ ನಮ್ಮ ಆನೆಗಳು ಊರೊಳಗೆ ಬರ್ದಂಗೆ, ಗ್ರಾಮದಲ್ಲಿ ಬರ್ದಂಗೆ ಮಾಡ್ತೀವಿ ಅಂತ ಹೇಳಿದರೆ, ಅದು ವಿಸ್ತೃತವಾಗಿ ವರದಿ ಕೊಡಿ ಅಂತ ನಾನು ಸಹ ಸೂಚನೆ ಕೊಟ್ಟಿದ್ದೀನಿ. ಅವ್ರು ಇನ್ನೊಂದು 2 ದಿನದಲ್ಲಿ ಅದ್ರ ಬಗ್ಗೆ ಕೊಡ್ತಾರೆ. ಅದನ್ನು ನಾವು ನಮ್ಮ ಜಿಲ್ಲಾ ಮಟ್ಟದೆಲ್ಲ ನಮ್ಮ ನಾಯಕರುಗಳು, ನಮ್ಮ ಶಾಸಕರುಗಳನ್ನೂ ಕರಿತೀವಿ, ಎಲ್ಲ ಶಾಸಕರುಗಳನ್ನು ಒಳಗೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಒಂದು ಗಮನಕ್ಕೆ ತಂದು, ಪರಿಸರ ಸಚಿವರ, ಅರಣ್ಯ ಸಚಿವರ ಗಮನಕ್ಕೆ ತಂದು ಒಂದು ಕೂಲಂಕುಷ ಮಾಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ನನ್ನ ಜವಾಬ್ದಾರಿ ಸಂಸತ್ನಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತದಾಗಿರ್ಬೋದು. ಕೇಂದ್ರದ ಹಣಕಾಸು ಅರಣ್ಯ ಸಚಿವರ ಬಗ್ಗೆ ಹತ್ರ ಹೋಗಿ ಇದ್ರ ಬಗ್ಗೆ ವಿಸ್ತೃತವಾಗಿ ನನಗೆ ಆಗಲೇಬೇಕು ಅಂತ ಒಂದು ಕೆಲಸವನ್ನು ನಾನು ಮಾಡ್ತೀನಿ. ಅದು ಒಂದು ಕಡೆ ಆದರೆ, ಆನೆ ದಾಳಿದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಹಾಸನ ಹೆಡ್ ಕ್ವಾರ್ಟರ್ ಇಲ್ಲಿ ಹಲವು ಸಮಸ್ಯೆಗಳಿದೆ. ನ್ಯಾಷನಲ್ ಹೈವೇದು, ಫ್ಲೈಓವರ್ದು, ನಮ್ಮ ಹೊಳೆನರಸೀಪುರ ತಾಲೂಕು ಬಂದ ಅಂಗರಳ್ಳಿ ನಮ್ಮ ರೈಲ್ವೆ ಫ್ಲೈಓವರ್ ಸಮಸ್ಯೆ ಇದೆ. ಕಳೆದ ಬಾರಿ ಕಳಪೆ ಕಾಮಗಾರಿ, ಅದ್ರದ್ದು ಸಹ ನಾನು ವರದಿಯನ್ನು ಕೇಳಿದ್ದೀನಿ. ಜೊತೆಗೆ ಈಗ ಒನ್ ವೇ ಏನಾಗಿದೆ ನಮ್ಮ NR ಸರ್ಕಲ್ ಫ್ಲೈಓವರ್, ಅದನ್ನು ಶೀಘ್ರವಾಗಿ ರಾಜ್ಯ ಸರ್ಕಾರದಿಂದ ಒಂದಷ್ಟು ಮೊತ್ತ ಬೇಕಂತ ನಮ್ಮ ಜಿಲ್ಲಾ ಅಧಿಕಾರಿಗಳು ಹೇಳಿದ್ದಾರೆ. ಅದನ್ನು ಸಹ ಏನಾಗ್ಬೋದು, ಇಲ್ಲ ಕೇಂದ್ರದವರೇ ದುಡ್ಡು ಭರಿಸ್ಬೇಕಾ, ಇಲ್ಲ ರಾಜ್ಯದ ಸರ್ಕಾರದವ್ರು ದುಡ್ಡು ಭರಿಸ್ಬೇಕಾ ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅದು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಸನ ಅಂತ ಹೇಳಿದ್ರೆ ಒಂದು ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಉತ್ತೇಜನ ಕೊಡಬೇಕು ಅನ್ನೋದು ಒಂದು ನೇರ ಒಂದು ಗುರಿ ಮತ್ತು ನನ್ನೊಂದು ಆಸೆ ಇದೆ. ಯಾಕಂತ ಹೇಳಿದ್ರೆ 7 ತಾಲೂಕಿನಲ್ಲೂ ಅದರದ್ದೇ ಆದಂಥ 8 ತಾಲೂಕುಗಳು ಅದರದೇ ಅಂತ ಒಂದೊಂದು ಪ್ರವಾಸ ತಾಣಗಳಿದ್ದಾವೆ. ಅದನ್ನೆಲ್ಲ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನನಗೊಂದು ಆಸೆ ಇದೆ. ಯಾಕಂತ ಹೇಳಿದ್ರೆ ಬರೀ ನಾವು ಹಳೇಬೀಡು ಮತ್ತು ಬೇಲೂರು ಅಂತ ಮಾತಾಡ್ತೀವಿ. ಯಾಕಂತ ಹೇಳಿದ್ರೆ ಶ್ರವಣಬೆಳಗೊಳ ಹೇಳ್ತೀವಿ. ಸುತ್ತ ಎಲ್ಲ ತಾಲೂಕು, ಈಗ ನಮ್ಮ ಹೊಳೆನರಸೀಪುರದಲ್ಲಿ ತೊಗೊಂಡ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಪುರಾತನ ಕಾಲದ ದೇವಸ್ಥಾನಗಳಿದ್ದಾವೆ. ಇನ್ನು ಅರ್ಕಲ್ಗೂಡ್ಗೆ ಹೋದ್ರೆ, ಗೊರೂರ್ಗೆ ಹೋದ್ರು ಅದೇ ರೀತಿ ಇದೆ, ಜಾವಗಲಲ್ಲಿ. ಮತ್ತು ಸಕಲೇಶಪುರದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಇಟ್ಸ್ ಪುವರ್ ಮ್ಯಾನ್ ಊಟಿ ಅಂತ ಹೇಳ್ತಾರೆ.
ಅದನ್ನೆಲ್ಲ ಬರೆಸುವಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡಬೇಕಿದೆ. ಅದನ್ನೆಲ್ಲ ಒಂದು ಅದೆಷ್ಟು ಪ್ರವಾಸೋದ್ಯಮ ಉತ್ತೇಜನ ಕೆಲಸ ನಾನು ಮಾಡ್ತೀನಿ. ಇನ್ನು ಪಾವರ್ಟಿ ಅನ್ಎಂಪ್ಲಾಯ್ಮೆಂಟಿಗೆ ಬಂದರೆ ಜಿಲ್ಲೆಯಲ್ಲಿ ಸಕಾರಾತ್ಮಕವಾದಂತಹ ಒಂದು ಇಂಡಸ್ಟ್ರೀಸ್ ಯಾವುದೂ ಇಲ್ಲ. ಗುರುತಾದಂಥ ಏನೋ ಒಂದು 50,000 ಜನ 25,000 ಜನ ಕೆಲಸ ಮಾಡ್ತಾರೆ ಅನ್ನೋ ಕೆಲಸವಂಥದ್ದು ಯಾವುದೂ ಇಂಡಸ್ಟ್ರೀಸ್ ಇಲ್ಲ. ಈಗ ನಮ್ಗೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯವರೇ ಆಗಿ ಮಂಡ್ಯದಲ್ಲಿ ಸಂಸದರಾಗಿದ್ದಾರೆ ಮಾನ್ಯ HD ಕುಮಾರಸ್ವಾಮಿ ಅವರು. ಅವ್ರ ಹತ್ರನೂ ಮಾನ್ಯ ಮಂತ್ರಿಗಳ ಹತ್ರನೂ ಮನವಿ ಮಾಡಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಇಂಡಸ್ಟ್ರಿಗಳನ್ನ ನಾವು ಜೊತೆಗೂಡಿ ತಂದು ಪಕ್ಷಾತೀತವಾಗಿ ಚುನಾವಣೆ ಮುಗಿದೋಗಿದೆ. ಇನ್ನೇನಿದ್ರು ನಾವು ನಮ್ಮ ಮೂಲ ಮಂತ್ರ ಅಂದರೆ ಅದು ಅಭಿವೃದ್ಧಿ. ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ಮಾನ್ಯ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಲ್ಲಿ ನಾನು ವೈಯಕ್ತಿಕವಾಗಿ ಹೋಗಿ ಮನವಿ ಮಾಡಿ ನಮ್ಮ ಜಿಲ್ಲೆಗೆ ಒಂದಷ್ಟು ಕಾರ್ಖಾನೆಗಳನ್ನು ಕೊಡಿ ಅಂತ ನಾನು ಮನವಿಯನ್ನು ಮಾಡ್ತೀನಿ. ಯಾಕಂದರೆ ಸಚಿವರು ಅವರೇ ಇರೋದ್ರಿಂದ ಸುಪ್ರೀಂ ಅವರು ಇರ್ತಾರೆ, ಅವರು ಮಂಜೂರು ಮಾಡ್ಕೊಂಡು ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತಲೂ ನಾನು ಒಂದು ಮನವಿನ ಮಾಡ್ತೀನಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಲ್ಲಿ. ಇನ್ನು ಇದಕ್ಕೆ ಯಾವುದು ನಾವು ಮಹಿಳಾ ಸಬಲೀಕರಣಕ್ಕೆ ಬಂದರೆ ಸೇಮ್ ಇದೇ ರೀತಿ ಒಂದಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಒಂದು ಸ್ವಸಹಾಯ ಇಂಡಸ್ಟ್ರೀಸ್ಗಳನ್ನ ಮಾಡಬೇಕನ್ನೋದು ಎಲ್ಲರಿದೆ. ಅದು ಒಂದು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಜನರ ಕೆಲಸ ಆದಷ್ಟು ಬೇಗ ಆಗಬೇಕು. ಎಲ್ಲ ತಾಲೂಕು ಕಚೇರಿಗಳಲ್ಲಿ, ನಾಡು ಕಚೇರಿಗಳಲ್ಲಿ, ಎಲ್ಲ ತಾಲೂಕು ಮಟ್ಟದ ಎಲ್ಲ ಕಚೇರಿಗಳಲ್ಲಿ ಅದಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾ ಶಾಸಕರುಗಳು, ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಒಗ್ಗೂಡಿ ಆದಷ್ಟು ಬೇಗ ಒಬ್ಬ ರೈತ, ಒಬ್ಬ ಸಾಮಾನ್ಯ ಜನ ಒಂದು ಪತ್ರ ಇಟ್ಕೊಂಡ್ಬಂದರೆ ಅತಿ ಜರೂರಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಬೇಕು. ಭ್ರಷ್ಟಾಚಾರ ಮುಕ್ತ ನಮ್ಮ ಜಿಲ್ಲೆ ಆಗಬೇಕು. ಒಂದೊಂದು ಕಡೆ ಸಮಸ್ಯೆಗಳಿದೆ, ಕಂಪ್ಲೇಂಟ್ಸ್ ಬರ್ತಾ ಇರ್ತವೆ, ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲದನ್ನು ಒಗ್ಗಟ್ಟಾಗಿ ಮಾಡಿದ್ರಷ್ಟೇ ಒಂದು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಜಿಲ್ಲೆ ಸಾಧ್ಯ. ಯಾಕಂತ ಹೇಳಿದ್ರೆ ಈಗ ಪಕ್ಷ ನೋಡ್ಕೊಂಡು ಹೋದರೆ ಖಂಡಿತವಾಗಿಯೂ ಅಭಿವೃದ್ಧಿ ನೇರ ಹಂತದಲ್ಲಿ ಹೋಗಲ್ಲ. ಎಲ್ಲ ಒಗ್ಗಟ್ಟಾಗಿ ನಾನು ಎಲ್ಲ ಶಾಸಕರುಗಳನ್ನ ದಿಶಾ ಸಭೆಯಲ್ಲಿ ಮನವಿಯನ್ನು ಮಾಡ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ನಾನು ಆಗಲೇ BJP ನಮ್ಮ ಸಕಲೇಶ್ಪುರ ಶಾಸಕರ ಸುರೇಶಣ್ಣ ಅಲ್ಲ ಮತ್ತು ಬೇಲೂರು ಶಾಸಕರನ್ನ ಒಂದು ಸಭೆ ಸಿಕ್ಕಿದಾಗ ನಾವು ವೈಯಕ್ತಿಕವಾಗಿ ಹೇಳಿದ್ವಿ, ಎಲ್ಲ ಒಟ್ಟಾಗಿ ನಾವು ಜಿಲ್ಲಾ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಜೊತೆಗೆ ಏರ್ಪೋರ್ಟ್ 2007ರಲ್ಲಿ ಏರ್ಪೋರ್ಟ್ ಪ್ರಾರಂಭವಾಗಿದ್ದು ಇಂದಿನವರೆಗೂ ಆ ಏರ್ಪೋರ್ಟ್ನ ಒಂದು ತಾರ್ಕಿಕ ಅಂತ್ಯನೂ ಕಂಡಿಲ್ಲ. ಅದು ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಇದೆ. ಮತ್ತು ದುಡ್ಡು ಬಿಡುಗಡೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಒಂದಷ್ಟು ದುಡ್ಡು ಬಿಡುಗಡೆ ಮಾಡಿದೆ, ಇನ್ನೂ ದುಡ್ಡು ಬಿಡುಗಡೆ ಆಗಬೇಕು, ರೈತರಿಗೆ ಪರಿಹಾರ ಸಿಗಬೇಕು. ಇದನ್ನೆಲ್ಲ ಈ ಸಮಸ್ಯೆಗಳೆಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿರೋದ್ರಿಂದ, ಇಲಾಖೆವಾದ ಸಮಸ್ಯೆ ಇರೋದ್ರಿಂದ ಅದನ್ನು ಕೂಲಂಕುಷವಾಗಿ ನಾವು ಆ ಒಂದು ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ. ಆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಗೆ ಏರ್ಪೋರ್ಟ್ ಅಥಾರಿಟಿ ಇದಕ್ಕೆ ಅದನ್ನು ಸಹ ಸೂಕ್ತ ಜಿಲ್ಲಾಧಿಕಾರಿ ಮಾತಾಡಿದ್ವಿ. ಇನ್ನೊಂದು ಮುಂದಿನ ತಿಂಗಳು 2ನೇ ವಾರದಲ್ಲಿ ಅದನ್ನು ಸಭೆ ಕರೆಯೋಣ ಅಂತ ಹೇಳಿದ್ದಾರೆ. ನಮ್ಮ ಏರ್ಪೋರ್ಟ್ ಬಗ್ಗೆ ಎಲ್ಲರ ಕನಸೋದೊಂದು ಏರ್ಪೋರ್ಟ್ ಆದಂತೆ ಒಂದು ಇಂಡಸ್ಟ್ರಿಯಲ್ ಆಗಿರ್ಬೋದು, ಅದಾಗದೇ ಡೆವಲಪ್ ಆಗ್ತದೆ. ಮತ್ತು ಒಂದು ಸಿಟಿ ಅಂತ ಅಂದರೆ ಒಂದು ಉನ್ನತ ಮಟ್ಟಕ್ಕೆ ಇರ್ತದೆ ಏರ್ಪೋರ್ಟ್. ನಮ್ಮ ಜಿಲ್ಲೆಯಲ್ಲಿ ಆದ ಒಂದು ಏರ್ಪೋರ್ಟ್ ಇದ್ದರೆ ಅದನ್ನು ನಾವು ಮತ್ತು ನಮ್ಮ ಕೇಂದ್ರ ವಿಮಾನಯಾನ ಸಚಿವರು ಸಹ ಭೇಟಿ ಮಾಡಿ ಅದ್ರ ಬಗ್ಗೆ ಏನೇನಾಗಬೇಕು ಅನ್ನೋದು ಮನವಿಯನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇನ್ನು ನೀರಾವರಿ ಬಗ್ಗೆ ಹೋದರೆ ಹಲವು ಕಡೆ ನೀರಾವರಿ ಸಮಸ್ಯೆ ಇದೆ. ನಾವು ಅರಸೀಕೆರೆ ಭಾಗದಲ್ಲಿ ಹೋದರೆ ಅಲೆ ಅಂತ ನೀರಾವರಿ ಸಮಸ್ಯೆ, ಕುಡಿಯೋ ನೀರು ಸಮಸ್ಯೆ, JJM ಅಂತ ಸಮಸ್ಯೆ ಅಂತೂ ಒಂದೊಂದು ಊರಲ್ಲಿ JJM ಕಾಮಗಾರಿಗಳಾಗಿದೆ. ಆದರೂ ಸಹ ಕೇಂದ್ರ ಪುರಸ್ಕೃತ ಒಂದು ಒಳ್ಳೆಯ ಯೋಜನೆ, ಆದರೆ ನೀರು ಬಿಡ್ತಾ ಇಲ್ಲ ಅಂತ ಸಮಸ್ಯೆಗಳಿದೆ. ಅದನ್ನೆಲ್ಲ ಕೂಲಂಕುಷವಾಗಿ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ. ನನಗೆ ಒಂದು ಆಸೆ ಅಂತ ಹೇಳಿದ್ರೆ ಜನಸ್ನೇಹಿ ಸಂಸದನಾಗಿರಬೇಕು ಅಂತ ಒಂದು ಆಸೆ. ಜನರಿಗೆ ಯಾವಾಗಲೂ ಜನರ ಕೈಗೆ ಸಿಗಬೇಕು ಅನ್ನೋ ಒಂದು ಆಗಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ. ಚುನಾವಣೆ ಸಂದರ್ಭದಲ್ಲೂ ಪ್ರಾಮಾಣಿಕವಾಗಿ ಅದನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಕರೆ ಫೋನ್ ಮುಖಾಂತರ ಕಾಲ್ ರಿಸೀವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಕಾಲ್ ಬರ್ತಾನೆ ಇರ್ತವೆ, ಈಗಲೂ ಇಲ್ಲಾಂದ್ರೂ 30-40 ಫೋನ್ ಬರ್ತಾನೆ ಇರ್ತವೆ. ಅದು ಒಂದರಲ್ಲಿ ನಾನು ಸ್ವಲ್ಪ ಎಡಬೋದು, ಮುಂದಕ್ಕೂ ಸಹ ಅದನ್ನು ನಾನು 100% ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದರೆ ನಾನು ಇರೋದು ಹೇಳ್ಬೇಕಾಗ್ತದೆ. ನಾನು ಈಗ ಒಂದು ಸಭೆ ಮಾಡ್ತಿರ್ತೀನಿ, ಫೋನ್ಗಳು ಬರ್ತಾ ಇರ್ತವೆ. ನಾನು ಮತ್ತೆ ಕಾರಲ್ಲಿ ಕೂತ್ಕೊಂಡು ಮಾಡ್ಬೇಕಾದ್ರೆ ಒಂದಷ್ಟು ವೇಟಿಂಗ್ಸ್ ಕಾಲ್ ಮತ್ತೆ ಬರ್ತವೆ. ಕರೆ ವಿಷಯದಲ್ಲಿ ಮಾತ್ರ ಎಲ್ಲರೂ ಸ್ವಲ್ಪ ಸಹಕಾರ ಕೊಡಬೇಕು. ಈಗ ತಾನೇ ನಾನು ಸಹ ನಮಗೆ ಕಾರ್ಯವ್ಯಾಪ್ತಿಗೆ ಏನೇನು ಬರ್ತದೆ ಅಂತ ತಿಳ್ಕೊತಾ ಇದ್ದೀನಿ. ನಾನು ಬರುವಂತಹ ಏನೇನು ಅಧಿಕಾರಿಗಳು ಬರ್ತಾರೆ ಅದನ್ನೆಲ್ಲ ಮಾಡುವ ಕೆಲಸ ಮಾಡ್ತೀನಿ. ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಾರದಲ್ಲಿ ಕನಿಷ್ಠ ಒಂದು 3 ಬಾರಿನಾದರೂ 2ರಿಂದ 3 ಬಾರಿ ಆದರೂ ಜಿಲ್ಲಾಧಿಕಾರಿಗಳ ಈಗ ಹೊಳೆನರಸೀಪುರಕ್ಕೆ ನಾನು ಸಕಲೇಶ್ಪುರದಿಂದ ಬರಬೇಕು, ಕಡೂರಿಂದ ಬರಬೇಕು ಜನ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಹಾಗಾಗಿ ಕಡೂರಲ್ಲೇ ಒಂದು ಸಪ್ರೇಟ್ ಕಚೇರಿ ಮಾಡಲಿಕ್ಕೆ ನಾನು ತಹಶೀಲ್ದಾರ್ ಅವ್ರಿಗೂ ಸೂಚನೆಯನ್ನು ಕೊಟ್ಟಿದ್ದೀನಿ. ಇನ್ನು ಹಾಸನಕ್ಕೆ ಬಂದರೆ
ಒಳ್ಳೆನರಸೀಪುರಕ್ಕೆ ಹೆಚ್ಚಾಗಿ ಹಾಸನದಲ್ಲಿರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ವಾರದಲ್ಲಿ 1-2 ಬಾರಿ ಜನರ ಒಂದು ಬಳಿಗೆ ಹೋಗುವಂಥ ಕೆಲಸ, ಜೊತೆಗೆ ಪಂಚಾಯಿತಿ ವಾರು ಹೋಗ್ಬೇಕಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದು ಶೀಘ್ರದಲ್ಲೇ ಅದು ದಿನಾಂಕಗಳನ್ನ ಹೇಳ್ತೀವಿ. ಫಸ್ಟ್ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಭೆ ನಡೆಸಿ, ಆಮೇಲೆ ಗ್ರಾಮ ಪಂಚಾಯತ್ ವಾರು ನಮ್ಮ ನರೇಗಾ, ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಇಂದಿರಾ AY ಮನೆಗಳ ಸಮಸ್ಯೆಗಳಾಗಿರ್ಬೋದು, ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ಕೆಲಸವನ್ನು ಮಾಡ್ತೀವಿ. ಒಂದು ಬೇಜಾರು ಅಂತ ಹೇಳಿದ್ರೆ, ನಮಗೂ ಸಹ ನಮ್ಮದೇ ಆದ ಸರ್ಕಾರ ಬಂದಿದ್ದರೆ ಒಂದು ಇನ್ನೂ ಅಭಿವೃದ್ಧಿಗೆ ಪುಷ್ ಕೊಡೋಕ್ಕೆ ಚೆನ್ನಾಗಿರ್ತಿತ್ತು. ಆದರೆ ಅದು ಸಹ NDA ಸರ್ಕಾರ ಇದೆ, ಅವರ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ನಾನು ಸಹ ಭಾವಿಸಿದ್ದೀನಿ. ಯಾಕಂದರೆ ಇನ್ನೂ ಸಹ ಮೊದಲನೇ ಸಭೆ ಸೆಷನ್ ಸಹ ನಾವು ಇನ್ನೂ ಅಟೆಂಡ್ ಮಾಡಿಲ್ಲದೆ ಇರೋದ್ರಿಂದ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಹೇಗೆ ನಮಗೆ ಸ್ಪಂದಿಸ್ತದೆ ಆಡಳಿತ ಪಕ್ಷದ ಅಂತ. ಆದರೂ ನನಗೆ ಒಂದು ಭರವಸೆ ಇದೆ, 100% ನಮಗೆ ಸ್ಪಂದಿಸ್ತದೆ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಎಲ್ಲ ಒಗ್ಗೂಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ನನ್ನ ಜನ ಒಂದು ಬದಲಾವಣೆ ಬಯಸಿ ಮಾಡಿದ್ದಾರೆ. ಅದಕ್ಕೆ ಜನಕ್ಕೆ ತುಚಿ ಬರೆದುವಂಥ ಕೆಲಸ ನಾನು ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ತುಂಬ ಭರವಸೆ ಇಟ್ಕೊಂಡಿದ್ದಾರೆ. ನಾನು ಅದು ಹೇಳುತ್ತಿಲ್ಲ. ಅದು ಪಾಪ ಜನ ರಸ್ತೆ ಚರಂಡಿ ಅಂತ ಬರ್ತಾರೆ. ನನ್ನ ಅನುದಾನದ ಪರಿಮಿತಿಯಲ್ಲಿ ಏನೇನು ಮಾಡ್ಬೋದು ಅನ್ನೋದು ಒಂದು ಮಾಡ್ತೀವಿ. ಜೊತೆಗೆ ನಮಗೆ ರಾಜ್ಯ ಸರ್ಕಾರ ನಮ್ಮ ಸರ್ಕಾರದೇ ಇರೋದ್ರಿಂದ ನಮಗೊಂದೊಂದು ಸ್ವಲ್ಪ ಅದೊಂದು ಎಲ್ಲೋ ಒಂದು ಕಡೆ ಒಂದು ಸಮಾಧಾನ, ನಮಗೆ ಸರ್ಕಾರ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಏನಾದರೂ ಮಾಡ್ಬೋದು ಅನ್ನೋದು. ಅದನ್ನೆಲ್ಲ ಕೆಲಸವನ್ನು ಮಾಡೋ ಜೊತೆಗೆ ನಿಮ್ಮೆಲ್ಲರ ಸಹಕಾರ ನನಗೆ ಅತ್ಯಗತ್ಯ. ನೀವು ಮಾಧ್ಯಮ, ನಿಮಗೆ ಸಲಹೆ, ನನಗೆ ನಿಮ್ಮ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಸಲಹೆ ನನಗೆ ಮುಖ್ಯ, ಸಾರ್ವಜನಿಕರ ಸಲಹೆ ಮುಖ್ಯ. ನಾನು ಮುಂದಿನ ದಿನಗಳಲ್ಲಿ ಮಾಧ್ಯಮ ಮುಂದೆ ಒಂದು ನಮ್ಮ ಇವ್ರಿಗೂ ಹೇಳಿದ್ದೀನಿ, ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಅವ್ರಿಗೂ ಸಲಹೆ ಅಂತಲೇ ಒಂದು ಆರ್ಗನೈಸೇಷನ್ ಥರ ಮಾಡಿ ಏನು ಮಾಡ್ಬೋದು, ಹಾಸನ ಜಿಲ್ಲೆಗೆ, ಹಾಸನ ಕ್ಷೇತ್ರ ಏನು ಮಾಡ್ಬೋದು ಅನ್ನೋದೊಂದು ಪಬ್ಲಿಕ್ಕಿಂದ ಒಂದು ಒಪಿನಿಯನ್ ತಗೊಳ್ಳಿದ ಒಂದು ಪ್ರೋಗ್ರಾಮ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ನಮ್ಮೆಲ್ಲ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಚರ್ಚಿಸಿ, ಈ ಥರ ಮಾಡಿದ್ರೆ, ಈ ಕಾರ್ಯಕ್ರಮ ಮಾಡಿದ್ರೆ ಏನಾಗ್ಬೋದು, ನಮ್ಗೇನು ಬೇಕಾಗ್ಬೋದು ಅನ್ನೋದನ್ನೆಲ್ಲ ಚರ್ಚಿಸಿ, ಅದು ಒಂದು ಈಗೇಗೆ ನಮ್ಮ DK ಶಿವಕುಮಾರ್ ಸಾಹೇಬರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಒಂದು ಮಾಡಿ ಏನು ಮಾಡ್ಬೋದು ಬೆಂಗಳೂರು ನಗರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಆ್ಯಕ್ಷನ್ ಪ್ಲಾನ್, ಏನು ಇಷ್ಟು ವರ್ಷಕ್ಕೆ ಈ ಆ್ಯಕ್ಷನ್ ಪ್ಲಾನ್ ರೆಡಿ ಮಾಡ್ಬೋದು ಅಂತ ಮಾಡಿದ್ದಾರೆ. ಅದೇ ರೀತಿ ಆ ಮಟ್ಟಕ್ಕೆ ಆಗದೆ ಇದ್ದರೆ ಒಂದು ಹಂತದಲ್ಲಿ ಏನು ಮಾಡ್ಬೋದು, ನಮ್ಮ ಹಾಸನಕ್ಕೆ ಒಂದು ಬ್ರ್ಯಾಂಡ್ ಹಾಸನ ಅಂತ ಮಾಡಬೇಕು ಅನ್ನೋದೊಂದು ನಮ್ಮ ಆಸೆ ಇದೆ. ನೂರಾರು ಆಸೆಗಳಿದೆ, ಅದರಲ್ಲಿ ಪ್ರಾಮಾಣಿಕವಾಗಿ ಈಡೇರಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡುವಂಥವು ನಾನು. ಮತ್ತು ಯಾವುದೇ ರೀತಿ ದರ್ಪ ದುರಂಕಾರ, ಈಗ ನಾನು ಗೆದ್ದಿದ್ದೀನಿ ಅಂತ ಒಂದು ದರ್ಪ ತೋರಿಸೋದಾಗಿರ್ಬೋದು, ಗೆದ್ದಿದ್ದೀನಿ ಅಂತ ಜನದ ಕೈಗೆ ಸಿಗದೆ ಆಗಿರ್ಬೋದು, ಆಗ ನಾನು ಕೊಟ್ಟಿರೋ ಭರವಸೆಯನ್ನು ಸುಳ್ಳು ಮಾಡಿರದೇ ಇರ್ಬೋದು, ಅದು ಯಾವುದೂ ನಾನು ಮಾಡಲ್ಲ. ಆ ಭರವಸೆ, ನಂಬಿಕೆ, ಪ್ರೀತಿ, ವಿಶ್ವಾಸ ಜನ ನನ್ನ ಮೇಲೆ ಇಡಲಿ. ಮುಂಚೆ ಹೇಗಿಟ್ಟು ನನ್ನ ಆಶೀರ್ವಾದ ಮಾಡಿದರೆ ಅದೇ ರೀತಿ ಮುಂದೆನೂ ಇಡಲಿ ಅಂತ ಮಾಧ್ಯಮ ಮುಖಾಂತರ ನಾನು ಎಲ್ಲರನ್ನೂ ಕೇಳ್ಕೊತ, ಇನ್ನು ನೀವು ಮತ್ತೆ ಹೇಳ್ದಂಗೆ ನಿಮ್ಮೆಲ್ಲರ ಸಲಹೆ ಸೂಚನೆ ನಮಗೆ ಬೇಕಾಗ್ತದೆ. ನಗರದಲ್ಲಿ ಏನೇನು ಸಮಸ್ಯೆಗಳಾಗ್ತಿದೆ ಅನ್ನೋದು ಇವೆಲ್ಲ ಎತ್ತಿ ಹಿಡಿದ್ರೆ ಪತ್ರಿಕಾ ಮಾಧ್ಯಮದವರು ಅದನ್ನು ಸಹ ನೋಡಿ ಒಂದು ಕಾರ್ಯಚಟುವಟಿಕೆ ಇನ್ನೂ ಹೆಚ್ಚು ಮಾಡುವಂಥ ಕೆಲಸ ಮಾಡ್ಬೋದು. ಅಂಗ್ರಳ್ಳಿ ಫ್ಲೇವರ್ ಹೇಳಿದ್ರು, ಅಂಗ್ರಳ್ಳಿದು ಮತ್ತು ನಮ್ಮ NR ಸರ್ಕಲ್ ಈ ಬ್ರಿಡ್ಜ್ ಏನಿದೆ ಅದು 1 ವೇ ಆಗಿದೆ. ಅದನ್ನು DC ಅವ್ರ ಹತ್ರ ಮಾತಾಡಿದ್ದೀನಿ. ನಾನು ಹೇಳಿದ್ದೀನಿ ಫೀಲ್ಡ್ಗೆ ಹೋಗಿ ಏನಾಗಿದೆ ಅಂತಲೇ ನೋಡೋಣ ಅಂತ ಮನೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ. ಅವರು 23rd ಲೀವ್ ಇದ್ದಾರೆ. ಅದಾದಮೇಲೆ ಬಂದು ಪರಿಶೀಲಿಸಿ, ನನಗೂ 3ನೇ ತಾರೀಕುವರೆಗೂ ಸೆಷನ್ ಇದೆ. ಅದಾದಮೇಲೆ ಕಂಟಿನ್ಯೂಸ್ ಸಭೆಗಳನ್ನು ತಗೊಂಡು ನಡೆಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ನನಗೆ ಮುಖ್ಯ ಏರ್ಪೋರ್ಟು, ನಮ್ಮ NH ಮತ್ತು ಇದೊಂದು ಭಾರತ್ ಮಾಲಾ ಅಂತ ಒಂದು 2017 ಅದಾಗಿತ್ತು. ನಾನು ಮೊನ್ನೆ ಅದನ್ನು ನೋಡಿದೆ. ಶಾಂತಿಗ್ರಾಮದಿಂದ ಹಿರಿಯೂರುವರೆಗೂ ಅದು ಕನೆಕ್ಟಿವಿಟಿ ಆಗ್ತದೆ. ಅದು ಸುಮಾರು 3,500 ಕೋಟಿ ಪ್ರಾಜೆಕ್ಟ್. ಅದು ಈಗ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಅದು ಈಗ ಅದು ಗ್ರೀನ್ ಲೇನ್ ಅಂತ ಮಾಡಿದ್ದಾರೆ. ಅರೌಂಡ್ 150 ಕಿಲೋಮೀಟರ್ಸ್ ಏನೋ ಸೇವ್ ಆಗ್ತದೆ. ಅದು ಒಂದು ಭಾರತ್ ಮಾಲಾ. ಅದು ಇನ್ನೂ ಸ್ವಲ್ಪ ಲೇಟ್ ಆಗ್ತಾಯಿದೆ. ಅದು SLEO ಹತ್ರ ಮಾತಾಡಿ ಏನು ಸಮಸ್ಯೆ ಆಗಿದೆ ಅಂತ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕೆಲಸ ಮಾಡ್ತೀನಿ. ಜೊತೆಗೆ NH ಅಲ್ಲಿ ಸಕಲೇಶ್ಪುರದ ಭಾಗದಲ್ಲಿ ಏನೋ ಸ್ವಲ್ಪ ಕಾಮಗಾರಿಕೆ ಆಗಿದೆ ಅಂದ್ಬಿಟ್ಟು ಮಾಧ್ಯಮದಲ್ಲೇ ನಾನು ನೋಡಿದೆ. ಅದನ್ನೆಲ್ಲ ಅಧಿಕಾರಿಗಳು ಸಭೆ ಕರೆಸಿ ಒಂದು 2 ತಿಂಗಳು ಕಂಪ್ಲೀಟ್ ಸೆಟಪ್ ಆಗೋಕ್ಕೆ ನನ್ನ ಪ್ರಕಾರ ಒಂದು 2 ತಿಂಗಳು ಬೇಕಾಗ್ಬೋದು. ಕಂಪ್ಲೀಟ್ ನನಗೆ ಜಿಲ್ಲೆ ಒಂದು ಚಿತ್ರನ ತಿಳ್ಕೊಳ್ಳೋಕ್ಕೆ ಒಂದು 60-70 ಭಾಗ ತಿಳ್ಕೊಳ್ಳೋಕ್ಕೆ ಏನಾಗಿದೆ, ಏನು ಮಾಡ್ಬೋದು ತಿಳ್ಕೊಳ್ಳೋಕ್ಕೆ 1-2 ತಿಂಗಳು ಬೇಕಾಗ್ಬೋದು. ಖಂಡಿತವಾಗಿ ಒಂದು ಭರವಸೆ, ನಂಬಿಕೆ ಇಟ್ಟರೆ ಪ್ರಾಮಾಣಿಕವಾಗಿ ಮಾಡೋ ಕೆಲಸ ಮಾಡ್ತೀನಿ. ಜನಕ್ಕೆ ಕೈಗೆ ಸಿಗುವಂಥ ಸಂಶೋಧನೆ ಆಗಬೇಕಂತೂ 100% ಆ ಕೆಲಸ ನಾನು ಮಾಡ್ತಾ ಇದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಜೆ ಸುಮಾರು ದಿವಸ ನನಗೂ ಸಹ ಬರಬೇಕಂತ ಇತ್ತು. ನಾನು ಸಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಎಲ್ಲ ಶಾಸಕರು, ಮುಖಂಡರುಗಳೆಲ್ಲ ಸೇರಿ ಒಂದು
ಪತ್ರಿಕಾಗೋಷ್ಠಿ ಮಾಡಬೇಕಂತ ಇದ್ವಿ. ಹಾಗಾಗಿ ಅದಕ್ಕೆ ಕಾಲ ಕೂಡಿದ್ದಿಲ್ಲ. ಜೊತೆಗೆ ನಿಮಗೆ ಗೊತ್ತು, ಅಭ್ಯರ್ಥಿ ಆದಾಗ ಸಮಸ್ಯೆಗಳು ಇರ್ತವೆ. ಈಗ 8 ಕ್ಷೇತ್ರಗಳ ಬಗ್ಗೆ ನೋಡಬೇಕು, ಕ್ಯಾನ್ವಾಸು ಎಲ್ಲ ಮೆಸ್ಟಪ್ ಆಗಿರ್ತದೆ. ಹಾಗಾಗಿ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳದೆ ದಯಮಾಡಿ ಕ್ಷಮೆ ಕೇಳ್ತಾ ಇದ್ದೀನಿ ಎಲ್ಲರಲ್ಲೂ. ತಡವಾಗಿ ಬಂದಿದ್ದು ಕ್ಷಮೆಯನ್ನೇ ಯಾಚಿಸ್ತಾ, ಇವತ್ತು ನೂತನವಾಗಿ ನನ್ನ ಸಂಸದನಾಗಿ ಇಡೀ ಜಿಲ್ಲೆ ಕ್ಷೇತ್ರದ ಜನನ ಆಯ್ಕೆ ಮಾಡಿದ್ದಾರೆ. ನೀವು ಸಹ ಒಂದು ವಾರಿಯರ್ ರೀತಿಯಲ್ಲಿ ನ್ಯಾಯಸಮ್ಮತವಾಗಿ ಚುನಾವಣೆ ನೀಡಲಿಕ್ಕೆ ಪತ್ರಕರ್ತರ ಒಂದು ಏನಂತ ಹೇಳ್ತಾರೆ ಪಾತ್ರ ತುಂಬ ಮುಖ್ಯವಾದದ್ದು. ಯಾಕಂತ ಹೇಳಿದ್ರೆ ಪತ್ರಕರ್ತರೆ ಏನಾದ್ರು ಇಲ್ಲಿ ಯಾವುದಾದ್ರೂ ಒಂದು ತಪ್ಪು ನಡೀತಾ ಇದ್ದರೆ, ಚುನಾವಣೆ ವೇಳೆಯಲ್ಲಿ ಲೋಪದೋಷ ಇದ್ದರೆ ಅದನ್ನ ಎತ್ತಿಡುವಂಥ ಕೆಲಸವನ್ನು ನಮ್ಮ ಪತ್ರಕರ್ತರು ಮಾಡ್ತಾರೆ. ಅದನ್ನು ಭಾರಿ ಅದ್ಭುತವಾಗಿ ನಮ್ಮ ಜಿಲ್ಲಾ ಎಲ್ಲ ಪತ್ರಕರ್ತರು ಮಾಡಿರೋದಕ್ಕೆ ನಾನು ಧನ್ಯವಾದ ಕೊಡ್ತೀನಿ. ಇವೆಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನನ್ನ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ. ಖುಷಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸವಾಲುಗಳು, ಜನರ ನಿರೀಕ್ಷೆ ಇದೆಲ್ಲ ಹೆಚ್ಚಿದೆ. ಜವಾಬ್ದಾರಿ ನನಗೆ ಜಾಸ್ತಿ ಇದೆ. ಸಂತೋಷ ಒಂದು ಕಡೆ, 25 ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ನನಗೆ ದಲ್ಲಿ ಇಷ್ಟು ದಿವಸ ಇರಲಿಲ್ಲ, 99 ಆದಮೇಲೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಕ್ಷಕ್ಕೆ ಅಂತ ಒಂದು ಕಡೆ ಖುಷಿ ಆದರೆ, ಇನ್ನೊಂದು ಕಡೆ ವಾಸ್ತವಿಕವಾಗಿ ಜವಾಬ್ದಾರಿ ಜಾಸ್ತಿ ಇರ್ತದೆ, ನಿರೀಕ್ಷೆ ಜಾಸ್ತಿ ಇದೆ. ಈ ಬಾರಿ ಜನದ್ದು ಈಗ ಹೊಸಬರನ್ನ ಆಯ್ಕೆ ಮಾಡಿದ್ದೀವಿ. ನಾವು ಚುನಾವಣೆ ಪ್ರಚಾರದಲ್ಲಿ ಹೊಸಬರನ್ನ ಆಯ್ಕೆ ಮಾಡಿ ಅಂತ ನಾನು ಮನವಿ ಮಾಡಿದೆ ಮತದಾರರಿಗೆ. ಅದೇ ರೀತಿ ಮಾಡಿರೋದ್ರಿಂದ ಎಲ್ಲರೂ ಒಂದು ಬದಲಾವಣೆ ಮಾಡಿದ್ದಾರೆ, ಒಂದು ನಿರೀಕ್ಷೆ ಜಾಸ್ತಿ ಇದೆ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಕೆಲಸವನ್ನು ನಾನು ಮಾಡ್ತೀನಿ. ಈಗ ತಾನೇ 15 ದಿನ ಆಗಿದೆ ಆಯ್ಕೆಯಾಗಿ. 24 ಇಲ್ಲ 25ನೇ ತಾರೀಕು ನಮ್ಮದು ಸ್ವೇರಿಂಗ್ ತಗೊಂಡು, ಅದಾದ ನಂತರ ನಾನು ಆಗಲೇ ಒಂದು ಬಾರಿ ನಮ್ಮ ಜಿಲ್ಲಾಧಿಕಾರಿಗಳು, CEO ಹತ್ರ, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹತ್ರ ಒಂದೊಂದು ಬಾರಿ ನಾನು ಸಮಾಲೋಚನೆಯನ್ನು ಮಾಡಿದ್ದೀನಿ. ಒಂದು ಜಿಲ್ಲೆಯ ಚಿತ್ರನ ನನಗೆ ಈ ತಿಂಗಳು ಕೊನೆ ಒಳಗಡೆ ನನಗೆಲ್ಲ ಇಲಾಖೆಯ ಒಂದು ಸ್ಪಷ್ಟ ವರದಿ ಬೇಕು ಅಂತ ಕೇಳಿದ್ದೀನಿ. ದಿಶಾ ಸಭೆ ಒಂದು ಕಡೆ ಆದರೆ, ಜಿಲ್ಲಾ ಹಂತದ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ, ಕೇಂದ್ರ ಸರ್ಕಾರದಿಂದ ನಾನೇನೇನು ಮಾಡ್ಬೋದು ಅನ್ನೋದು. ಈಗ ಉದಾಹರಣೆ ತೊಗೊಂಡ್ರೆ, ಫಸ್ಟ್ ನಮಗೆ ಕಾಡೋದೆ ಆನೆ ದಾಳಿ, ಆನೆ ಕಾರಿಡಾರ್ ಬಗ್ಗೆ. ಯಾಕಂತ ಹೇಳಿದ್ರೆ ಮೊನ್ನೆನೂ ಈಗ ಒಂದು 4 ದಿವಸದಲ್ಲೂ ಮಾಧ್ಯಮ ಮಿತ್ರರು ಸಹ ವರದಿ ಮಾಡಿದರು. ಆನೆ ದಾಳಿಯೇ ಫಸ್ಟು ನಮಗೆ ಒಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಸಕಲೇಶ್ಪುರ ಭಾಗದಲ್ಲಿ, ಆಲೂರು ಭಾಗದಲ್ಲಿ, ಬೇಲೂರು ಭಾಗದಲ್ಲಿ ಹೋದರೆ ಆನೆ ದಾಳಿ ಆಗ್ತಾನೆ ಇರುತ್ತೆ. ಪಾಪ ಮನುಷ್ಯ ಮೃತಪಡ್ತಾನೆ, ಅವ್ನು ಪರಿಹಾರ ಕೊಡೋದೇ ಅದೇ ಒಂದು ಪ್ರೊಸೆಸ್ ಆಗೋಗಿದೆ. ಶಾಶ್ವತ ಪರಿಹಾರಕ್ಕೆ ಇವತ್ತಿನವರೆಗೂ ಅದನ್ನ ಕಂಡುಹಿಡಿಯೋಕ್ಕಾಗಿಲ್ಲ. ಈಗ ನಮ್ಮ ಜಿಲ್ಲೆಯ ಮಟ್ಟದ ಒಂದು ಎಲ್ಲ DCF ಎಲ್ಲ ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಮೊನ್ನೆ ನಾನು ಕೇಳ್ಕೊಂಡಿದ್ದೀನಿ, ಒಂದು 50 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸ್ಕೊಡಿ. ಖಂಡಿತವಾಗಿಯೂ ಕೇಂದ್ರ ಸರ್ಕಾರದಿಂದ ಅದು ಮಾಡಿಕೊಟ್ಟಿದ್ದಲ್ಲಿ ಶಾಶ್ವತವಾಗಿ ನಾವು ಆನೆ ಕಾರಿಡಾರನ್ನು ಮಾಡಿ ತಾತ್ಕಾಲಿಕವಾಗಿ ನಮ್ಮ ಆನೆಗಳು ಊರೊಳಗೆ ಬರ್ದಂಗೆ, ಗ್ರಾಮದಲ್ಲಿ ಬರ್ದಂಗೆ ಮಾಡ್ತೀವಿ ಅಂತ ಏನೋ ಹೇಳಿದರೆ, ಅದು ವಿಸ್ತೃತವಾಗಿ ವರದಿ ಕೊಡಿ ಅಂತ ನಾನು ಸಹ ಸೂಚನೆ ಕೊಟ್ಟಿದ್ದೀನಿ. ಅವ್ರು ಇನ್ನೊಂದು 2 ದಿನದಲ್ಲಿ ಅದ್ರ ಬಗ್ಗೆ ಕೊಡ್ತಾರೆ. ಅದನ್ನು ನಾವು ನಮ್ಮ ಜಿಲ್ಲಾ ಮಟ್ಟದೆಲ್ಲ ನಮ್ಮ ನಾಯಕರುಗಳು, ನಮ್ಮ ಶಾಸಕರುಗಳನ್ನೂ ಕರಿತೀವಿ. ಎಲ್ಲ ಶಾಸಕರುಗಳನ್ನು ಒಳಗೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಒಂದು ಗಮನಕ್ಕೆ ತಂದು, ಪರಿಸರ ಸಚಿವರ, ಅರಣ್ಯ ಸಚಿವರ ಗಮನಕ್ಕೆ ತಂದು ಒಂದು ಕೂಲಂಕುಷ ಮಾಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ನನ್ನ ಜವಾಬ್ದಾರಿ ಸಂಸತ್ನಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತದಾಗಿರ್ಬೋದು. ಕೇಂದ್ರದ ಹಣಕಾಸು ಅರಣ್ಯ ಸಚಿವರ ಬಗ್ಗೆ ಹತ್ರ ಹೋಗಿ ಇದ್ರ ಬಗ್ಗೆ ವಿಸ್ತೃತವಾಗಿ ನನಗೆ ಆಗಲೇಬೇಕು ಅಂತ ಒಂದು ಕೆಲಸವನ್ನು ನಾನು ಮಾಡ್ತೀನಿ. ಅದು ಒಂದು ಕಡೆ ಆದರೆ, ಆನೆ ದಾಳಿದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಹಾಸನ ಹೆಡ್ಕ್ವಾರ್ಟರ್ ಇಲ್ಲಿ ಹಲವು ಸಮಸ್ಯೆಗಳಿದೆ. ನ್ಯಾಷನಲ್ ಹೈವೇದು, ಫ್ಲೈಓವರ್ದು, ನಮ್ಮ ಹೊಳೆನ್ಸ್ಪುರ ತಾಲೂಕು ಬಂದ ಅಂಗರಲ್ಲಿ ನಮ್ಮ ರೈಲ್ವೆ ಫ್ಲೈಓವರ್ ಸಮಸ್ಯೆ ಇದೆ. ಕಳೆದ ಬಾರಿ ಕಳಪೆ ಕಾಮಗಾರಿ, ಅದ್ರದ್ದು ಸಹ ನಾನು ವರದಿಯನ್ನು ಕೇಳಿದ್ದೀನಿ. ಜೊತೆಗೆ ಈಗ ಒನ್ ವೇ ಏನಾಗಿದೆ ನಮ್ಮ NR ಸರ್ಕಲ್ ಫ್ಲೈಓವರ್, ಅದನ್ನು ಶೀಘ್ರವಾಗಿ ರಾಜ್ಯ ಸರ್ಕಾರದಿಂದ ಒಂದಷ್ಟು ಮೊತ್ತ ಬೇಕಂತ ನಮ್ಮ ಜಿಲ್ಲಾ ಅಧಿಕಾರಿಗಳು ಹೇಳಿದ್ದಾರೆ. ಅದನ್ನು ಸಹ ಏನಾಗ್ಬೋದು, ಇಲ್ಲ ಕೇಂದ್ರದವರೇ ದುಡ್ಡು ಭರಿಸ್ಬೇಕಾ, ಇಲ್ಲ ರಾಜ್ಯ ಸರ್ಕಾರದವ್ರು ದುಡ್ಡು ಭರಿಸ್ಬೇಕಾ ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅದು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಸನ ಅಂತ ಹೇಳಿದ್ರೆ ಒಂದು ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಉತ್ತೇಜನ ಕೊಡಬೇಕು ಅನ್ನೋದು ನಂದು ಒಂದು ನೇರ ಒಂದು ಗುರಿ ಮತ್ತು ನನ್ನೊಂದು ಆಸೆ ಇದೆ. ಯಾಕಂತ ಹೇಳಿದ್ರೆ 7 ತಾಲೂಕಿನಲ್ಲೂ ಅದರದ್ದೇ ಆದಂಥ 8 ತಾಲೂಕಲ್ಲಿ ಅದರದೇ ಅಂತ ಒಂದೊಂದು ಪ್ರವಾಸ ತಾಣಗಳಿದ್ದಾವೆ. ಅದನ್ನೆಲ್ಲ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನನಗೊಂದು ಆಸೆ ಇದೆ. ಯಾಕಂತ ಹೇಳಿದ್ರೆ ಬರೀ ನಾವು ಹಳೇಬೀಡು ಮತ್ತು ಬೇಲೂರು ಅಂತ ಮಾತಾಡ್ತೀವಿ. ಯಾಕಂತ ಹೇಳಿದ್ರೆ ಶ್ರವಣಬೆಳಗೊಳ ಹೇಳ್ತೀವಿ. ಸುತ್ತ ಎಲ್ಲ ತಾಲೂಕು, ಈಗ ನಮ್ಮ ಹೊಳೆನರಸೀಪುರದಲ್ಲಿ ತೊಗೊಂಡ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಪುರಾತನ ಕಾಲದ ದೇವಸ್ಥಾನಗಳಿದ್ದಾವೆ. ಇನ್ನು ಅರ್ಕಲ್ಗೂಡ್ಗೆ ಹೋದರೆ, ಗೊರೂರ್ಗೆ ಹೋದ್ರು ಅದೇ ರೀತಿ ಇದೆ, ಜಾವಗಲಲ್ಲಿ, ಮತ್ತು ಸಕಲೇಶ್ಪುರದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಇಟ್ಸ್ ಪುವರ್ ಮ್ಯಾನ್ ಊಟಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಬರೆಸುವಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡಬೇಕಿದೆ. ಅದನ್ನೆಲ್ಲ ಒಂದು ಅದೆಷ್ಟು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೆಲಸ ನಾನು ಮಾಡ್ತೀನಿ.
ಇನ್ನು ಪಾವರ್ಟಿ ಅನ್ಎಂಪ್ಲಾಯ್ಮೆಂಟಿಗೆ ಬಂದರೆ ಜಿಲ್ಲೆಯಲ್ಲಿ ಸಕಾರಾತ್ಮಕವಾದಂತಹ ಒಂದು ಇಂಡಸ್ಟ್ರೀಸ್ ಯಾವುದೂ ಇಲ್ಲ. ಗುರುತಾದಂಥ ಏನೋ ಒಂದು 50,000 ಜನ 25,000 ಜನ ಕೆಲಸ ಮಾಡ್ತಾರೆ ಅನ್ನೋ ಕೆಲಸವಂಥದ್ದು ಯಾವುದೂ ಇಂಡಸ್ಟ್ರೀಸ್ ಇಲ್ಲ. ಈಗ ನಮ್ಗೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯವರೇ ಆಗಿ ಮಂಡ್ಯದಲ್ಲಿ ಸಂಸದರಾಗಿದ್ದಾರೆ ಮಾನ್ಯ HD ಕುಮಾರಸ್ವಾಮಿ ಅವರು. ಅವ್ರ ಹತ್ರನೂ ಮಾನ್ಯ ಮಂತ್ರಿಗಳ ಹತ್ರನೂ ಮನವಿ ಮಾಡಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಇಂಡಸ್ಟ್ರಿಗಳನ್ನ ನಾವು ಜೊತೆಗೂಡಿ ತಂದು ಪಕ್ಷಾತೀತವಾಗಿ ಚುನಾವಣೆ ಮುಗಿದೋಗಿದೆ. ಇನ್ನೇನಿದ್ರು ನಾವು ನಮ್ಮ ಮೂಲ ಮಂತ್ರ ಅಂದರೆ ಅದು ಅಭಿವೃದ್ಧಿ. ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ಮಾನ್ಯ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಲ್ಲಿ ನಾನು ವೈಯಕ್ತಿಕವಾಗಿ ಹೋಗಿ ಮನವಿ ಮಾಡಿ ನಮ್ಮ ಜಿಲ್ಲೆಗೆ ಒಂದಷ್ಟು ಕಾರ್ಖಾನೆಗಳನ್ನು ಕೊಡಿ ಅಂತ ನಾನು ಮನವಿಯನ್ನು ಮಾಡ್ತೀನಿ. ಯಾಕಂದರೆ ಸಚಿವರು ಅವರೇ ಇರೋದ್ರಿಂದ ಸುಪ್ರೀಂ ಅವರು ಇರ್ತಾರೆ, ಅವರು ಮಂಜೂರು ಮಾಡ್ಕೊಂಡಿದ್ದು ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತಲೂ ನಾನು ಒಂದು ಮನವಿನ ಮಾಡ್ತೀನಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಲ್ಲಿ. ಇನ್ನು ಇದಕ್ಕೆ ಯಾವುದು ನಾವು ಮಹಿಳಾ ಸಬಲೀಕರಣಕ್ಕೆ ಬಂದರೆ ಸೇಮ್ ಇದೇ ರೀತಿ ಒಂದಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಒಂದು ಸ್ವಸಹಾಯ ಇಂಡಸ್ಟ್ರೀಸ್ಗಳನ್ನ ಮಾಡಬೇಕನ್ನೋದು ಎಲ್ಲರಿದೆ. ಅದು ಒಂದು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಜೊತೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಜನರ ಕೆಲಸ ಆದಷ್ಟು ಬೇಗ ಆಗಬೇಕು. ಎಲ್ಲ ತಾಲೂಕು ಕಚೇರಿಗಳಲ್ಲಿ, ನಾಡು ಕಚೇರಿಗಳಲ್ಲಿ, ಎಲ್ಲ ತಾಲೂಕು ಮಟ್ಟದ ಎಲ್ಲ ಕಚೇರಿಗಳಲ್ಲಿ ಅದಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾ ಶಾಸಕರುಗಳು, ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಒಗ್ಗೂಡಿ ಆದಷ್ಟು ಬೇಗ ಒಬ್ಬ ರೈತ, ಒಬ್ಬ ಸಾಮಾನ್ಯ ಜನ ಒಂದು ಪತ್ರ ಇಟ್ಕೊಂಡ್ಬಂದರೆ ಅತಿ ಜರೂರಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಬೇಕು. ಭ್ರಷ್ಟಾಚಾರ ಮುಕ್ತ ನಮ್ಮ ಜಿಲ್ಲೆ ಆಗಬೇಕು. ಒಂದೊಂದು ಕಡೆ ಸಮಸ್ಯೆಗಳಿದೆ, ಕಂಪ್ಲೇಂಟ್ಸ್ ಬರ್ತಾ ಇರ್ತವೆ, ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲದನ್ನು ಒಗ್ಗಟ್ಟಾಗಿ ಮಾಡಿದ್ರಷ್ಟೇ ಒಂದು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಜಿಲ್ಲೆ ಸಾಧ್ಯ. ಯಾಕಂತ ಹೇಳಿದ್ರೆ ಈಗ ಪಕ್ಷ ನೋಡ್ಕೊಂಡು ಹೋದರೆ ಖಂಡಿತವಾಗಿಯೂ ಅಭಿವೃದ್ಧಿ ನೇರ ಹಂತದಲ್ಲಿ ಹೋಗಲ್ಲ. ಎಲ್ಲ ಒಗ್ಗಟ್ಟಾಗಿ ನಾನು ಎಲ್ಲ ಶಾಸಕರುಗಳನ್ನ ದಿಶಾ ಸಭೆಯಲ್ಲಿ ಮನವಿಯನ್ನು ಮಾಡ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ನಾನು ಆಗಲೇ BJP ನಮ್ಮ ಸಕಲೇಶ್ಪುರ ಶಾಸಕರ ಸುರೇಶಣ್ಣ ಅಲ್ಲ ಮತ್ತು ಬೇಲೂರು ಶಾಸಕರನ್ನ ಒಂದು ಸಭೆ ಸಿಕ್ಕಿದಾಗ ನಾವು ವೈಯಕ್ತಿಕವಾಗಿ ಹೇಳಿದ್ವಿ, ಎಲ್ಲ ಒಟ್ಟಾಗಿ ನಾವು ಜಿಲ್ಲಾ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಜೊತೆಗೆ ಏರ್ಪೋರ್ಟ್ 2007ರಲ್ಲಿ ಏರ್ಪೋರ್ಟ್ ಪ್ರಾರಂಭವಾಗಿದ್ದು ಇಂದಿನವರೆಗೂ ಆ ಏರ್ಪೋರ್ಟ್ನ ಒಂದು ತಾರ್ಕಿಕ ಅಂತ್ಯನೂ ಕಂಡಿಲ್ಲ. ಅದು ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಇದೆ. ಮತ್ತು ದುಡ್ಡು ಬಿಡುಗಡೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಒಂದಷ್ಟು ದುಡ್ಡು ಬಿಡುಗಡೆ ಮಾಡಿದೆ, ಇನ್ನೂ ದುಡ್ಡು ಬಿಡುಗಡೆ ಆಗಬೇಕು, ರೈತರಿಗೆ ಪರಿಹಾರ ಸಿಗಬೇಕು. ಇದನ್ನೆಲ್ಲ ಈ ಸಮಸ್ಯೆಗಳೆಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿರೋದ್ರಿಂದ, ಇಲಾಖೆವಾರ ಸಮಸ್ಯೆ ಇರೋದ್ರಿಂದ ಅದನ್ನು ಕೂಲಂಕುಷವಾಗಿ ನಾವು ಆ ಒಂದು ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ. ಆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಗೆ, ಏರ್ಪೋರ್ಟ್ ಅಥಾರಿಟಿ ಇದಕ್ಕೆ ಅದನ್ನು ಸಹ ಸೂಕ್ತ ಜಿಲ್ಲಾಧಿಕಾರಿ ಮಾತಾಡಿದ್ವಿ. ಇನ್ನೊಂದು ಮುಂದಿನ ತಿಂಗಳು 2ನೇ ವಾರದಲ್ಲಿ ಅದನ್ನು ಸಭೆ ಕರೆಯೋಣ ಅಂತ ಹೇಳಿದ್ದಾರೆ. ನಮ್ಮ ಏರ್ಪೋರ್ಟ್ ಬಗ್ಗೆ ಎಲ್ಲರ ಕನಸೋದು ಒಂದು ಏರ್ಪೋರ್ಟ್ ಆದಂತೆ ಒಂದು ಇಂಡಸ್ಟ್ರಿಯಲ್ ಆಗಿರ್ಬೋದು, ಅದಾಗದೇ ಡೆವಲಪ್ ಆಗ್ತದೆ. ಮತ್ತು ಒಂದು ಸಿಟಿ ಅಂತ ಅಂದರೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತದೆ ಒಂದು ಏರ್ಪೋರ್ಟ್. ನಮ್ಮ ಜಿಲ್ಲೆಯಲ್ಲಿ ಅದೊಂದು ಏರ್ಪೋರ್ಟ್ ಇದೆ. ಅದನ್ನು ನಾವು ಮತ್ತು ನಮ್ಮ ಕೇಂದ್ರ ವಿಮಾನಯಾನ ಸಚಿವರು ಸಹ ಭೇಟಿ ಮಾಡಿ ಅದ್ರ ಬಗ್ಗೆ ಏನೇನಾಗಬೇಕು ಅನ್ನೋದು ಮನವಿಯನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇನ್ನು ನೀರಾವರಿ ಬಗ್ಗೆ ಹೋದರೆ ಹಲವು ಕಡೆ ನೀರಾವರಿ ಸಮಸ್ಯೆ ಇದೆ. ನಾವು ಅರಸೀಕೆರೆ ಭಾಗದಲ್ಲಿ ಹೋದರೆ ಅಲ್ಲೇ ಅಂತ ನೀರಾವರಿ ಸಮಸ್ಯೆ, ಕುಡಿಯೋ ನೀರು ಸಮಸ್ಯೆ, JJM ಅಂತ ಸಮಸ್ಯೆ ಅಂತೂ ಒಂದೊಂದು ಊರಲ್ಲಿ JJM ಕಾಮಗಾರಿಗಳಾಗಿದೆ. ಆದರೂ ಸಹ ಕೇಂದ್ರ ಪುರಸ್ಕೃತ ಒಂದು ಒಳ್ಳೆಯ ಯೋಜನೆ, ಆದರೆ ನೀರು ಬಿಡ್ತಾ ಇಲ್ಲ ಅಂತ ಸಮಸ್ಯೆಗಳಿದೆ. ಅದನ್ನೆಲ್ಲ ಕೂಲಂಕುಷವಾಗಿ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ. ನನಗೆ ಒಂದು ಆಸೆ ಅಂತ ಹೇಳಿದ್ರೆ ಜನಸ್ನೇಹಿ ಸಂಸದನಾಗಿರಬೇಕು ಅಂತ ಒಂದು ಆಸೆ. ಜನರಿಗೆ ಯಾವಾಗಲೂ ಜನರ ಕೈಗೆ ಸಿಗಬೇಕು ಅನ್ನೋ ಒಂದು ಆಗಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ. ಚುನಾವಣೆ ಸಂದರ್ಭದಲ್ಲೂ ಪ್ರಾಮಾಣಿಕವಾಗಿ ಅದು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಕರೆ ಫೋನ್ ಮುಖಾಂತರ ಕಾಲ್ ರಿಸೀವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಕಾಲ್ ಬರ್ತಾನೆ ಇರ್ತವೆ, ಈಗಲೂ ಇಲ್ಲ ಅಂದರೂ 30-40 ಫೋನ್ ಬರ್ತಾನೆ ಇರ್ತವೆ. ಅದು ಒಂದರಲ್ಲಿ ನಾನು ಸ್ವಲ್ಪ ಎಡಬೋದು, ಮುಂದಕ್ಕೂ ಸಹ ಅದನ್ನು ನಾನು 100% ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದರೆ ನಾನು ಇರೋದು ಹೇಳ್ಬೇಕಾಗ್ತದೆ. ನಾನು ಈಗ ಒಂದು ಸಭೆ ಮಾಡ್ತಿರ್ತೀನಿ, ಫೋನ್ಗಳು ಬರ್ತಾ ಇರ್ತವೆ, ನಾನು ಮತ್ತೆ ಕಾರಲ್ಲಿ ಕೂತ್ಕೊಂಡು ಮಾಡಬೇಕಾದ್ರೆ ಒಂದಷ್ಟು ವೆಯ್ಟಿಂಗ್ಸ್ ಕಾಲ್ ಮತ್ತೆ ಬರ್ತವೆ. ಕರೆ ವಿಷಯದಲ್ಲಿ ಮಾತ್ರ ಎಲ್ಲರೂ ಸ್ವಲ್ಪ ಸಹಕಾರ ಕೊಡಬೇಕು. ಈಗ ತಾನೇ ನಾನು ಸಹ ನಮಗೆ ಕಾರ್ಯವ್ಯಾಪ್ತಿಗೆ ಏನೇನು ಬರ್ತದೆ ಅಂತ ತಿಳ್ಕೊತಾ ಇದ್ದೀನಿ. ನಾನು ಬರುವಂತಹ ಏನೇನು ಅಧಿಕಾರಿಗಳು ಬರ್ತಾರೆ ಅದನ್ನೆಲ್ಲ ಮಾಡುವ ಕೆಲಸ ಮಾಡ್ತೀನಿ. ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಾರದಲ್ಲಿ ಕನಿಷ್ಠ ಒಂದು 3 ಬಾರಿನಾದರೂ 2 ರಿಂದ 3 ಬಾರಿ ಆದರೂ ಜಿಲ್ಲಾಧಿಕಾರಿಗಳ ಈಗ ಹೊಳೆನರಸೀಪುರಕ್ಕೆ ನಾನು ಸಕಲೇಶ್ಪುರದಿಂದ ಬರಬೇಕು, ಕಡೂರಿಂದ ಬರಬೇಕು ಜನ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಹಾಗಾಗಿ ಕಡೂರಲ್ಲೇ ಒಂದು ಸಪ್ರೇಟ್ ಕಚೇರಿ ಮಾಡಲಿಕ್ಕೆ ನಾನು ತಹಶೀಲ್ದಾರ್ ಅವ್ರಿಗೂ ಸೂಚನೆಯನ್ನು ಕೊಟ್ಟಿದ್ದೀನಿ. ಇನ್ನು ಹಾಸನಕ್ಕೆ ಬಂದರೆ ಹೊಳೆನರಸೀಪುರಕ್ಕೆ ಹೆಚ್ಚಾಗಿ ಹಾಸನದಲ್ಲಿ ಇರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಾರದಲ್ಲಿ 1-2 ಬಾರಿ ಜನರ ಒಂದು ಬಳಿಗೆ ಹೋಗುವಂಥ ಕೆಲಸ. ಜೊತೆಗೆ ಪಂಚಾಯತಿ ವಾರು ಹೋಗ್ಬೇಕಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದು ಶೀಘ್ರದಲ್ಲೇ ಅದು ದಿನಾಂಕಗಳನ್ನ ಹೇಳ್ತೀವಿ. ಫಸ್ಟ್ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಭೆ ನಡೆಸಿ
ಆಮೇಲೆ ಗ್ರಾಮ ಪಂಚಾಯತ್ವಾರು ನಮ್ಮ ನರೇಗಾ ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಇಂದಿರಾ AY ಮನೆಗಳ ಸಮಸ್ಯೆಗಳಾಗಿರ್ಬೋದು, ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ಕೆಲಸವನ್ನು ಮಾಡ್ತೀವಿ. ಒಂದು ಬೇಜಾರು ಅಂತ ಹೇಳಿದ್ರೆ ನಮಗೂ ಸಹ ನಮ್ಮದೇ ಆದ ಸರ್ಕಾರ ಬಂದಿದ್ದರೆ ಒಂದು ಇನ್ನೂ ಅಭಿವೃದ್ಧಿಗೆ ಪುಷ್ ಕೊಡೋಕ್ಕೆ ಚೆನ್ನಾಗಿರ್ತಿತ್ತು. ಆದರೆ ಅದು ಸಹ NDA ಸರ್ಕಾರ ಇದೆ, ಅವರ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ನಾನು ಸಹ ಭಾವಿಸಿದ್ದೀನಿ. ಯಾಕಂದರೆ ಇನ್ನೂ ಸಹ ಮೊದಲನೇ ಸಭೆ ಸೆಷನ್ ಸಹ ನಾವು ಇನ್ನೂ ಅಟೆಂಡ್ ಮಾಡಿಲ್ಲದೆ ಇರೋದ್ರಿಂದ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಹೇಗೆ ನಮಗೆ ಸ್ಪಂದಿಸ್ತದೆ ಆಡಳಿತ ಪಕ್ಷದ ಅಂತ. ಆದರೂ ನನಗೆ ಅಂತೂ ಭರವಸೆ ಇದೆ, 100% ನಮಗೆ ಸ್ಪಂದಿಸ್ತದೆ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಎಲ್ಲ ಒಗ್ಗೂಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ನನ್ನ ಜನ ಒಂದು ಬದಲಾವಣೆ ಬಯಸಿ ಮಾಡಿದ್ದಾರೆ. ಅದಕ್ಕೆ ಜನಕ್ಕೆ ತುಚಿ ಬರೆದುವಂಥ ಕೆಲಸ ನಾನು ಮಾಡಬೇಕಾಗ್ತದೆ. ಯಾಕಂತೇಳಿ ತುಂಬ ಭರವಸೆ ಇಟ್ಕೊಂಡಿದ್ದಾರೆ. ನಾನು ಅದು ಹೇಳುತ್ತಿಲ್ಲ. ಅದು ಪಾಪ ಜನ ರಸ್ತೆ ಚರಂಡಿ ಅಂತ ಬರ್ತಾರೆ. ನನ್ನ ಅನುದಾನದ ಪರಿಮಿತಿಯಲ್ಲಿ ಏನೇನು ಮಾಡ್ಬೋದು ಅನ್ನೋದು ಒಂದು ಮಾಡ್ತೀವಿ. ಜೊತೆಗೆ ನಮಗೆ ರಾಜ್ಯ ಸರ್ಕಾರ ನಮ್ಮ ಸರ್ಕಾರದೇ ಇರೋದ್ರಿಂದ ನಮಗೊಂದೊಂದು ಸ್ವಲ್ಪ ಅದೊಂದು ಎಲ್ಲೋ ಒಂದು ಕಡೆ ಒಂದು ಸಮಾಧಾನ, ನಮಗೆ ಸರ್ಕಾರ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಏನಾದರೂ ಮಾಡ್ಬೋದು ಅನ್ನೋದು. ಅದನ್ನೆಲ್ಲ ಕೆಲಸವನ್ನು ಮಾಡೋ ಜೊತೆಗೆ ನಿಮ್ಮೆಲ್ಲರ ಸಹಕಾರ ನನಗೆ ಅತ್ಯಗತ್ಯ. ನೀವು ಮಾಧ್ಯಮ ನಿಮಗೆ ಸಲಹೆ, ನನಗೆ ನಿಮ್ಮ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಸಲಹೆ ನನಗೆ ಮುಖ್ಯ, ಸಾರ್ವಜನಿಕರ ಸಲಹೆ ಮುಖ್ಯ. ನಾನು ಮುಂದಿನ ದಿನಗಳಲ್ಲಿ ಮಾಧ್ಯಮ ಮುಂದೆ ಒಂದು ನಮ್ಮ ಇವ್ರಿಗೂ ಹೇಳಿದ್ದೀನಿ, ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಅವ್ರಿಗೂ ಸಲಹೆ ಅಂತಲೇ ಒಂದು ಆರ್ಗನೈಸೇಷನ್ ಥರ ಮಾಡಿ ಏನು ಮಾಡ್ಬೋದು ಹಾಸನ ಜಿಲ್ಲೆಗೆ, ಹಾಸನ ಕ್ಷೇತ್ರ ಏನು ಮಾಡ್ಬೋದು ಅನ್ನೋದೊಂದು ಪಬ್ಲಿಕ್ಕಿಂದ ಒಂದು ಒಪಿನಿಯನ್ ತಗೊಳ್ಳಿದ ಒಂದು ಪ್ರೋಗ್ರಾಮ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ನಮ್ಮೆಲ್ಲ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಚರ್ಚಿಸಿ ಈ ಥರ ಮಾಡಿದ್ರೆ, ಈ ಕಾರ್ಯಕ್ರಮ ಮಾಡಿದ್ರೆ ಏನಾಗ್ಬೋದು, ನಮ್ಗೇನು ಬೇಕಾಗ್ಬೋದು ಅನ್ನೋದನ್ನೆಲ್ಲ ಚರ್ಚಿಸಿ ಅದು ಒಂದು ಹೀಗೆ ನಮ್ಮ DK ಶಿವಕುಮಾರ್ ಸಾಹೇಬರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಒಂದು ಮಾಡಿ ಏನು ಮಾಡ್ಬೋದು ಬೆಂಗಳೂರು ನಗರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಆ್ಯಕ್ಷನ್ ಪ್ಲಾನ್, ಏನು ಇಷ್ಟು ವರ್ಷಕ್ಕೆ ಈ ಆ್ಯಕ್ಷನ್ ಪ್ಲಾನ್ ರೆಡಿ ಮಾಡ್ಬೋದು ಅಂತ ಮಾಡಿದ್ದಾರೆ. ಅದೇ ರೀತಿ ಆ ಮಟ್ಟಕ್ಕೆ ಆಗದೆ ಇದ್ದರೆ ಒಂದು ಹಂತದಲ್ಲಿ ಏನು ಮಾಡ್ಬೋದು, ನಮ್ಮ ಹಾಸನಕ್ಕೆ ಒಂದು ಬ್ರ್ಯಾಂಡ್ ಹಾಸನ ಅಂತ ಮಾಡಬೇಕು ಅನ್ನೋದೊಂದು ನಮ್ಮ ಆಸೆ ಇದೆ. ನೂರಾರು ಆಸೆಗಳಿದೆ, ಅದರಲ್ಲಿ ಪ್ರಾಮಾಣಿಕವಾಗಿ ಈಡೇರಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡುವಂಥವು ನಾನು. ಮತ್ತು ಯಾವುದೇ ರೀತಿ ದರ್ಪ ದುರಂಕಾರ, ಈಗ ನಾನು ಗೆದ್ದಿದ್ದೀನಿ ಅಂತ ಒಂದು ದರ್ಪ ತೋರಿಸೋದಾಗಿರ್ಬೋದು, ಗೆದ್ದಿದ್ದೀನಿ ಅಂತ ಜನದ ಕೈಗೆ ಸಿಗದೆ ಆಗಿರ್ಬೋದು, ಆಗ ನಾನು ಕೊಟ್ಟಿರೋ ಭರವಸೆಯನ್ನು ಸುಳ್ಳು ಮಾಡಿರ್ತಾ ಇರ್ಬೋದು, ಅದು ಯಾವುದೂ ನಾನು ಮಾಡಲ್ಲ. ಆ ಭರವಸೆ, ನಂಬಿಕೆ, ಪ್ರೀತಿ, ವಿಶ್ವಾಸ ಜನ ನನ್ನ ಮೇಲೆ ಇಡಲಿ. ಮುಂಚೆ ಹೇಗಿಟ್ಟು ನನ್ನ ಆಶೀರ್ವಾದ ಮಾಡಿದರೆ ಅದೇ ರೀತಿ ಮುಂದೆನೂ ಇಡಲಿ ಅಂತ ಮಾಧ್ಯಮ ಮುಖಾಂತರ ನಾನು ಎಲ್ಲರನ್ನೂ ಕೇಳ್ಕೊತ, ಇನ್ನು ನೀವು ಮತ್ತೆ ಹೇಳ್ದಂಗೆ ನಿಮ್ಮೆಲ್ಲರ ಸಲಹೆ ಸೂಚನೆ ನಮಗೆ ಬೇಕಾಗ್ತದೆ. ನಗರದಲ್ಲಿ ಏನೇನು ಸಮಸ್ಯೆಗಳಾಗ್ತಿದೆ ಅನ್ನೋದು ಇವೆಲ್ಲ ಎತ್ತಿ ಹಿಡಿದ್ರೆ ಪತ್ರಿಕಾ ಮಾಧ್ಯಮದವರು ಅದನ್ನು ಸಹ ನೋಡಿ ಒಂದು ಕಾರ್ಯಚಟುವಟಿಕೆ ಇನ್ನೂ ಹೆಚ್ಚು ಮಾಡುವಂಥ ಕೆಲಸ ನಾವು ಮಾಡ್ಬೋದು. ಅಂಗ್ರಳ್ಳಿ ಫ್ಲೇವರ್ ಹೇಳಿದ್ರು, ಅಂಗ್ರಳ್ಳಿದು ಮತ್ತು ನಮ್ಮ NR ಸರ್ಕಲ್ ಈ ಬ್ರಿಡ್ಜ್ ಏನಿದೆ ಅದು ಒನ್ ವೇ ಆಗಿದೆ. ಅದನ್ನು DC ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ನಾನು ಹೇಳಿದ್ದೀನಿ ಫೀಲ್ಡ್ಗೆ ಹೋಗಿ ಏನಾಗಿದೆ ಅಂತಲೇ ನೋಡೋಣ ಅಂತ ಮನೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ. ಅವರು 23rd ಲೀವ್ ಇದ್ದಾರೆ. ಅದಾದಮೇಲೆ ಬಂದು ಪರಿಶೀಲಿಸಿ, ನನಗೂ 3ನೇ ತಾರೀಕುವರೆಗೂ ಸೆಷನ್ ಇದೆ. ಅದಾದಮೇಲೆ ಕಂಟಿನ್ಯೂಸ್ ಸಭೆಗಳನ್ನು ತಗೊಂಡು ನಡೆಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ನನಗೆ ಮುಖ್ಯ ಏರ್ಪೋರ್ಟು, ನಮ್ಮ NH ಮತ್ತು ಇದೊಂದು ಭಾರತ್ ಮಾಲಾ ಅಂತ ಒಂದು 2017 ಅದಾಗಿತ್ತು. ನಾನು ಮೊನ್ನೆ ಅದನ್ನು ನೋಡಿದೆ. ಶಾಂತಿಗ್ರಾಮದಿಂದ ಹಿರಿಯೂರುವರೆಗೂ ಅದು ಕನೆಕ್ಟಿವಿಟಿ ಆಗ್ತಿದೆ. ಅದು ಸುಮಾರು 3,500 ಕೋಟಿ ಪ್ರಾಜೆಕ್ಟ್. ಅದು ಈಗ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಅದು ಈಗ ಅದು ಈ ಗ್ರೀನ್ ಲೇನ್ ಅಂತ ಮಾಡಿದ್ದಾರೆ. ಅರೌಂಡ್ 150 ಕಿಲೋಮೀಟರ್ಸ್ ಏನೋ ಸೇವ್ ಆಗ್ತದೆ. ಅದು ಒಂದು ಭಾರತ್ ಮಾಲಾ. ಅದು ಇನ್ನೂ ಸ್ವಲ್ಪ ಲೇಟ್ ಆಗ್ತಾಯಿದೆ. ಅದು SLEO ಹತ್ರ ಮಾತಾಡಿ ಏನು ಸಮಸ್ಯೆ ಆಗಿದೆ ಅಂತ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕೆಲಸ ಮಾಡ್ತೀನಿ. ಜೊತೆಗೆ NH ಅಲ್ಲಿ ಸಕಲೇಶ್ಪುರದ ಭಾಗದಲ್ಲಿ ಏನೋ ಕಳಪೆ ಕಾಮಗಾರಿಕೆ ಆಗಿದೆ ಅಂದ್ಬಿಟ್ಟು ಮಾಧ್ಯಮದಲ್ಲೇ ನಾನು ನೋಡಿದೆ. ಅದನ್ನೆಲ್ಲ ಅಧಿಕಾರಿಗಳು ಸಭೆ ಕರೆಸಿ ಒಂದು 2 ತಿಂಗಳು ಕಂಪ್ಲೀಟ್ ಸೆಟಪ್ ಆಗೋಕ್ಕೆ ನನ್ನ ಪ್ರಕಾರ ಒಂದು 2 ತಿಂಗಳು ಬೇಕಾಗ್ಬೋದು. ಕಂಪ್ಲೀಟ್ ನನಗೆ ಜಿಲ್ಲೆ ಒಂದು ಚಿತ್ರನ ತಿಳ್ಕೊಳ್ಳೋಕ್ಕೆ ಒಂದು 60-70 ಭಾಗ ತಿಳ್ಕೊಳ್ಳೋಕ್ಕೆ ಏನಾಗಿದೆ, ಏನು ಮಾಡ್ಬೋದು ಅಂತ ತಿಳ್ಕೊಳ್ಳೋಕ್ಕೆ 1-2 ತಿಂಗಳು ಬೇಕಾಗ್ಬೋದು. ಖಂಡಿತವಾಗಿ ಒಂದು ಭರವಸೆ, ನಂಬಿಕೆ ಇಟ್ಟರೆ ಪ್ರಾಮಾಣಿಕವಾಗಿ ಮಾಡೋ ಕೆಲಸ ಮಾಡ್ತೀನಿ. ಜನಕ್ಕೆ ಕೈಗೆ ಸಿಗುವಂಥ ಸಂಶೋಧನೆ ಆಗಬೇಕಂತೂ 100% ಆ ಕೆಲಸ ನಾನು ಮಾಡ್ತಾ ಇದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಕೆಲಸ ಕಾಮಗಾರಿ ಆಗಿದೆ, ಇನ್ನು ನೀರು ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ. ಸುಮಾರು ತಾಲೂಕಲ್ಲಿ ಸಮಸ್ಯೆಗಳಿದೆ. ಅದನ್ನೆಲ್ಲ ತಾಲೂಕುವಾರ ಸಭೆಯಲ್ಲೇ ಮಾಡಬೇಕು. ಈಗ ಸುಮ್ಮನೆ ನಾವು ಇಲ್ಲಿ ದಿಶಾದಲ್ಲಿ ಮಾತಾಡ್ತೀವಿ, ಅವರೆಲ್ಲ ಹೇಳ್ತಾರೆ, ನಾನು ಹೂ ಅಂದ್ಕೊಂಡು ಹೋಗ್ತೀನಿ. ಅದಾಗ್ಬಾರ್ದು. 4 ಗೋಡೆಗೆ ಮಾತ್ರ ಸೀಮಿತವಾಗಿರಬಾರ್ದು ಸಭೆ. ಅದು ಫೀಲ್ಡಲ್ಲಿ ಅದು ನಾವು ಏನು ಅದು ಆಗ್ತೀವಿ ಅದನ್ನ ಕಾನ್ಸ್ಟಿಟ್ಯೂಟ್ ಆಗಬೇಕು, ಅದಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ಅಂಥ ಸಭೆ ಆಗಬೇಕು ಅಂದರೆ ನಾವು ತಾಲೂಕು ಮಟ್ಟದಲ್ಲಿ ಹೋಗಬೇಕು. ಯಾವುದೇ ಅಧಿಕಾರಿ ಆಗಿರ್ಬೋದು, ಜನಪ್ರತಿನಿಧಿ ಆಗಿರ್ಬೋದು, ಫೀಲ್ಡ್ಗೆ ಇಳಿಬೇಕು.
ಸಭೆ ಮಾಡ್ಕೊಂಡು ನಾನು ಅಭಿವೃದ್ಧಿ ಮಾಡ್ತೀನಿ ಜಿಲ್ಲೆ ಅನ್ನೋದೇ ಅದು ಶುದ್ಧ ಸುಳ್ಳು, ಅದು ಆಗಲ್ಲ. ನಾನು ಸಭೆ ಮಾಡ್ತೀನಿ, ಇದು ಮಾಡ್ತೀನಿ, ಅಧಿಕಾರಿಗಳು ನನಗೆ ಬ್ರೀಫ್ ಮಾಡ್ತಾರೆ, ನಾನು ಕಾಫಿ ಟೀ ಕುಡಿತೀನಿ, ಎದ್ದೋಗ್ತೀನಿ, ಸಂಸದನ ಕೆಲಸ ಅಷ್ಟೇ ಅಂದರೆ ಅದಾಗಲ್ಲ. ಆ ಫೀಲ್ಡ್ ಗಿಲ್ಡ್ ಏನು ಕೆಲಸ ಇದೆ ಅನ್ನೋದು ನೋಡಬೇಕು. ಜೊತೆ ಹಾಸನ ಸಿಟಿಲಿ ಒಂದು ಕ್ಲೀನ್ ಸಿಟಿಯನ್ನು ಆಗಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಅದು ಟಾಪ್ 5 ಅಂತ ಕೆಳಗಡೆ ಇದೆ ಅನಿಸುತ್ತೆ ನಮ್ಮ ಹಾಸನ ಜಿಲ್ಲೆ, ನಾವು ನಮ್ಮ ಹಾಸನ ನಗರಸಭೆ ಸಿಟಿ. ಅದನ್ನು ನಾನು ಮೊನ್ನೆ ಕಮಿಷನರ್ ಹತ್ರ ಮಾತಾಡಿದ್ದೀನಿ. ಟಾಪ್ 1ಗೆ ತರುವಂಥ ಕೆಲಸ ನಾವು ಮಾಡಬೇಕು ಅಂತ. ಮೈಸೂರು ದೊಡ್ಡ ಸಿಟಿನೇ ಟಾಪ್ 5 ಒಳಗಡೆ ಇದೆ, ನೀವೇನು ಮಾಡ್ತಾ ಇದ್ದೀರಾ ಅಂತಲೂ ಕೇಳಿದೆ. ಅದು ತೊಗೊಳ್ಬೇಕು. ಮತ್ತು ಸ್ವಚ್ಛತೆಗೆ ಆದಷ್ಟು ನಾವು ಗಮನ ಕೊಡಬೇಕು. ಗ್ರೀನ್ರೀಸ್ ಹೆಚ್ಕೋಬೇಕು. ಎಲ್ಲ ವಾರ್ಡ್ಗಳಲ್ಲಿ ಪ್ರತಿ ಬೀದಿಯಲ್ಲೂ ಹೊಂಗೆ ಮರ ಅಂಥ ಮರಗಳು, ತಂಪಾಗುವಂಥ ಮರ, ಆಕ್ಸಿಜನ್ ಜನರೇಟ್ ಆಗುವಂಥ ಮರಗಳನ್ನ ಸಸ್ಯ ನೆಡುವಂಥ ಕೆಲಸವನ್ನು ನಾನು ಸೋಷಿಯಲ್ ಫಾರೆಸ್ಟ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಒಂದು ಕ್ಲೀನ್ ಸಿಟಿ ಆಗಿರಬೇಕು. ಹೀಗೆ ಮೈಸೂರು, ಈಗ ಬೆಂಗಳೂರು ಆದಮೇಲೆ ನೆಕ್ಸ್ಟು ನೋಡ್ತಾ ಇರೋದೇ ಇಡೀ ರಾಜ್ಯದ ಜನ ಮೈಸೂರು, ಬೆಂಗಳೂರು ಎಲ್ಲ ಬೆಂಗಳೂರಲ್ಲೇ ಮೈಸೂರು ಶಿಫ್ಟ್ ಆಗ್ತೀವಿ ಅಂತಿದೆ. ಅದೇ ರೀತಿ ಒಂದು ಒಳ್ಳೆ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋದೊಂದು ಇದೆ, ನಗರದಲ್ಲಿ ಆಗಬೇಕು ಅನ್ನೋದೊಂದು ಇದೆ. ಮತ್ತು ಹಕ್ಕುಪತ್ರಗಳ ಸಮಸ್ಯೆ ಇದೆ, ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಯಾವ್ಯಾವ ಮಾಡ್ಬೋದು, ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಾನೇ ಮಾತಾಡಿದ್ರು ಕೇಂದ್ರ ಸರ್ಕಾರದಲ್ಲೇ ಮಾತಾಡಬೇಕು. ಯಾಕಂದರೆ ನಾನು ಸಂಸದಿದ್ದೀನಿ. ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಸರ್ಕಾರದ ಗಮನಕ್ಕೆ ತರಿಸ್ಕೊಂಡು ಮಾಡಬೇಕಾಗುತ್ತೆ ಕೆಲಸ ಮಾಡೋದು.